ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮದ್ವೆಗಿನ ಮುಂಚೆನೂ ಅವರಿಗೆ ಮಲ್ಲಿ ಅಂದ್ರೆ ಇಷ್ಟ ಇರ್ಲಿಲ್ಲ. ಅವ್ರು ಪ್ರೀತಿಸಿದ್ ನನ್ನ, ಅದಕ್ಕೆ ನನ್ನ ಮದುವೆ ಪ್ರೆಗ್ನೆಂಟ್ ಆಗ್ತಾರಾ ಯಾರಾದ್ರೂ? ಒಂದ್ ನಿಮಿಷ ಇರಿ. ಕನ್ಸೀವ್ ಆದ್ರೆ ಬನ್ನಿ, ನೀವು ಬನ್ನಿ. ಸ್ಟಾಪ್. ಇಷ್ಟ ಇಲ್ಲದೆ ಪ್ರೆಗ್ನೆಂಟ್ ಆಗ್ತಾರಾ? ಇಷ್ಟ ಇಲ್ಲದೆ ಪ್ರೆಗ್ನೆಂಟು ಆಗ್ಲಿಲ್ಲ. ಕಷ್ಟಪಟ್ಟು ಮದ್ವೆ ಮಾಡ್ಕೊಂಡ್ಮೇಲೆ ಇನ್ನೊಂದು ಅಫೇರ್ ಇಟ್ಕೊಳ್ಳೋ ಅವಶ್ಯಕತೆನೂ ಇರ್ಲಿಲ್ಲ. ಬಟ್ ಆದ್ರೆ ಏನ್ ಗೊತ್ತಾ, ನನ್ಗೆ ಜೈಗಿನ ದಿವಾನ್ ಫ್ಯಾಮಿಲಿ ಆಸ್ತಿ ಮೇಲೆ ತುಂಬಾ ಪ್ರೀತಿ ಜಾಸ್ತಿ. ಅದಕ್ಕೆ ನಂಗೆ ಜೈಯೇ ಬೇಕು ಅಂತ ಮದ್ವೆ ಆಗಿದ್ದೀನಿ. ಇಲ್ಲ ಅಂದ್ರೆ ಈಗ ಆದಷ್ಟು ಬೇಗ ಇನ್ನೊಬ್ಳು ನೋಡ್ಕೋಬೇಕು ನನಗರೆ. ಅದೆಲ್ಲ ಚಾನ್ಸ್ ಇಲ್ಲ. ಅದೆಲ್ಲ ಅದನ್ನ ಆ ತರ ಎಲ್ಲ ಮಾಡಕ್ ಬಿಡಲ್ಲ. ತಾನೇ ಬೇಕು, ಆಸ್ತಿನೂ ಬೇಕು, ನೀವು ಫುಲ್ ಹಾಳಾಗ್ಬೇಕು. ನೀವು ಮಳ್ಳಿನ ಹಾಳು ಮಾಡಿ ಸಾಕು. ನೆಕ್ಸ್ಟ್ ಕಳ್ಳಿ ನೋಡ್ಕೊಂತೀರಾ? ಕಳ್ಳಿ ಯಾರು? ಇದೇ ಕಳ್ಳಿ, ಅದು ಮಳ್ಳಿ, ಇದು ಕಳ್ಳಿ. ನಿಮ್ಮ ಈ ಒಂದು ಅದ್ಭುತವಾದ ಮಾತಿಗೆ ಧನ್ಯವಾದಗಳು. ಬನ್ನಿ ಮೇಡಮ್, ಬನ್ನಿ. ಓ, ಇನ್ನೊಬ್ರು ಯಾರೋ ಮೈಕ್ ಎತ್ಕೊಂಡ್ರು ಅಂತಲ್ಲಿ. ಹಲೋ, ಓ, ಏನು ಅಕ್ಕ, ನಿಮ್ಗೆ ಏನಾದ್ರೂ ಮಾನ ಮರ್ಯಾದೆ ಇದೆಯಾ? ಒಂದ್ ನಿಮಿಷ ಇರಿ. ನಿಮ್ಗೆ ಏನ್ ಅನ್ಸಲ್ವಾ? ಯಾವ್ದ್ರ ಬಗ್ಗೆ? ಒಬ್ಬರನ್ನ ಮದ್ವೆ ಆಗಿ ಇನ್ನೊಬ್ಬರನ್ನ ಅಫೇರ್ ಆಗಿ ಇಟ್ಕೊಂಡಿದ್ದೀರಾ ಅಲ್ವಾ? ಹಿಂದೆ ನಡೆದ ಇಲ್ವಾ? ನಡೆದಿರ್ಬೋದು. ಅದ್ರಲ್ಲಿ ನಾನು ಒಬ್ಬ. ಅದೇ ಯಾಕೆ ನಿಮ್ಗೆ ಏನ್ ಅನ್ಸಲ್ಲ? ಅವ್ರು ಮೋಸ ಮಾಡಕ್ ಮನ್ಸ ಹಿಂದೆ ನಡೆದಿರೋರ್ಗೆ ಈ ಪ್ರಶ್ನೆ ಕೇಳಿದೀರಾ? ಅವ್ರದೆಲ್ಲ ನಾವು ಕೇಳಕ್ ಹೋಗಲ್ಲ. ನಮಗ್ ನೀವ್ ಬೇಕಲ್ಲ, ನಾವು ನಿಮ್ ಕೇಳ್ತೀವಿ. ಅವರೇ ನೋಡ್ಕೊಳ್ಳಿ, ಮಳ್ಳಿ ಆಯ್ತು, ಕಳ್ಳಿ ಆಯ್ತು. ಈಗ ಇವರೊಬ್ರು ಸಿಕ್ಕೋರೆ ಕುಳ್ಳಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ನಿಮಿಷ ಇರಿ. ಅಮ್ಮ, ಏನ್ ಮಾಡಕ್ ಬಂದಮ್ಮ? ನಾವು ಅವ್ರಿಗೆ ಸಾಕ್ಷಿ ಕೇಳಕ್ ಬಂದ್ಬಿಟ್ಟು ಸಾಕ್ಷಿದಾರನೇ ಕರ್ಕೊಂಡ್ ಹೋಯ್ತೀನಿ ಅಂತ ಎಲ್ಲ ಅಮ್ಮ. ಎಲ್ಲಿದ್ದಮ್ಮ? ಅಯ್ಯೋ, ಎಲ್ಲಿದ್ದಮ್ಮ? ನೀವು ಮನೆಗೆ ಹೋಗಿ, ನಾವು ಹೋಗ್ತೀವಿ ಅವ್ರ ಜೊತೆ. ದುಶ್ಮನ್ಕಿದ್ದಾರೆ ಅಂದಂಗಾಯ್ತಲ್ಲಪ್ಪ. ಮೇಡಮ್ ಹೇಳಿ. ಹೋಗ್ಬಿಟ್ಟು ಬನ್ನಿ ಮೇಡಮ್. ಹಿಂಗೆ ಕಾನಿಮೆ ಟ್ವಿಸ್ಟ್. ಹೆಂಗೋ ಸಂಸಾರ ಮಾಡ್ಕೊಂಡಿದ್ದಾರೆ. ನೀವ್ ಯಾಕೆ ಅವ್ರ ಸಂಸಾರದಲ್ಲಿ ಮಚ್ಚಿ ಆಗೋಕ್ ಹೋಗ್ತಾ ಇದ್ದೀರಿ? ಬಿಟ್ಬಿಡಿ. ಥ್ಯಾಂಕ್ ಯು ಸಾಕ್ಷಿ. ಹೇ, ಒಂದ್ ನಿಮಿಷ. ಏನ ಹೆಂಗ್ಸ ನೋವಾಗಿದ್ಯಾ? ಮೋಸ ಆಗಿದ್ಯಾ? ಜಯದೇವ್ ಹತ್ರ ಹೇಳ್ಬೇಕು. ಒಂದ್ ನಿಮಿಷ. ಯಾರು ಈಗ ತಾನೇ ಬ್ಯಾಕ್ ಸ್ಟೇಜ್ ಅಲ್ಲಿ ಜಯದೇವಿಂದ ಮೋಸ ಹೋಗಿ ಮನ ನೊಂದಿರುವಂತ ಇನ್ನೊಂದು ಹೆಂಗ್ಸ್ ಕಾಯ್ತಾ ಇದಾರಂತೆ. ದಯವಿಟ್ಟು ಹೆಂಗ್ಸನ್ ಕರೆಯೋಣ. ದಯವಿಟ್ಟು ವೇದಿಕೆ ಮೇಲೆ ಹೆಂಗ್ಸ್ ಬರಬೇಕು. ಯಾರಮ್ಮ ನೀನು? ಏನಾಯ್ತಮ್ಮ? ನನಗೆ ಅನ್ಯಾಯ ಆಗ್ಬಿಟ್ಟಿದೆ. ನನಗೆ ಒಬ್ರು ಮೋಸ ಮಾಡಿದ್ದಾರೆ. ಏನ್ ಮೋಸ ಆಯ್ತು? ನನಗೆ ಮೋಸ ಆಗಿದೆ ಅಂತ ಹೇಳಿದ್ನಲ್ವಾ? ಅದೇ ಯಾರು ಮೋಸ ಮಾಡಿದ್ರು? ಅದು ಗೌತಮ್ ಸರ್ ಕಿರಿಯ ತಮ್ಮನಿಂದ ನನಗೆ ಮೋಸ ಆಗೋಗಿದೆ. ಪಾರ್ಥ, ಯಾಕೋ ಇಂಥ ಕೆಲಸ ಮಾಡ್ಬಿಟ್ಟೆ? ನಿಜ, ಇಂಥ ಮೋಸ ನನ್ನ ತಾಯಿನೇ ನೋಡೋಕ್ಕೂ ಸಾಧ್ಯ ಇಲ್ಲ.